ರಾಜಕಾರಣಿಗಳು ಮತ್ತು RCB ಮತ್ತು KSCA ತಿರ್ಪೆ ಶೋಕಿ 11 ಮಂದಿ ಜೀವವನ್ನು ಬಲಿ ಪಡೀತು. ಅನಾಗರಿಕರಂತೆ RCBಯ ಅಭಿಮಾನಿಗಳು ವರ್ತಿಸಿದ್ರು ಅಷ್ಟೇ. ಇದರ ಜೊತೆಗೆ ವೆರಿ ಇಂಪಾರ್ಟೆಂಟ್, ಪೊಲೀಸ್ FIR ನಲ್ಲಿರುವಂಥ ಅಂಶ ಏನಿದೆ, ದಟ್ ವಾಸ್ ದ ಕ್ರೂಷಲ್. ಒಂದೇ ದಿನ 4 ಕಡೆ ಬಂದೋಬಸ್ತ್ ಮಾಡುವಲ್ಲಿ ಪೊಲೀಸರು ಸುಸ್ತು ಹೊಡೆದ್ರು. ವಿಧಾನಸೌಧದ ಮುಂಭಾಗ, ಚಿನ್ನಸ್ವಾಮಿ ಸ್ಟೇಡಿಯಂ, HAL ಏರ್ಪೋರ್ಟ್ ಮತ್ತು RCB ಆಟಗಾರರು ತಂಗಿದ್ದಂತಹ ತಾಜ್ ವೆಸ್ಟ್ ಎಂಡ್ ಹೋಟೆಲ್. ಇಲ್ಲಿ ಭದ್ರತೆ ಕೊಡುವಷ್ಟೊತ್ತಿಗೆ ಪಾಪ ಬೆಂಗಳೂರಿನ ಪೊಲೀಸರು ಬೇರೆ ಬೇರೆ ಕಡೆಯಿಂದ ಪೊಲೀಸರನ್ನು ಕರ್ಕೊಬಂದ್ರು, ಬೇರೆ ಬೇರೆ ಠಾಣಾ ವ್ಯಾಪ್ತಿಗಳಿಂದ. ಬಟ್ ಪೊಲೀಸರು ಸುಸ್ತಾದ್ರು. RCBಗಾಗ್ಲಿ ಅಥವಾ KSCA ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ಗಾಗ್ಲಿ ಜೂನ್ 4ನೇ ತಾರೀಕು ಸಂಭ್ರಮಾಚರಣೆಗೆ ಪೊಲೀಸರು ಅನುಮತಿಯನ್ನು ಕೊಟ್ಟಿರಲಿಲ್ಲ. RCB ಗೆದ್ದ ಸಂಭ್ರಮಾಚರಣೆಗೆ ಅನುಮತಿಯನ್ನ ನಿರಾಕರಿಸಿದ್ರು ಬೆಂಗಳೂರಿನ ಪೊಲೀಸರು. ಜೂನ್ 3ರಂದು ಫೈನಲ್ ನಡೆದ ದಿನವೇ ಸಂಜೆ 6 ಗಂಟೆಗೆ ಅನುಮತಿಯನ್ನ ಕೇಳಿತ್ತು KSCA ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್. ಈಗ ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತಿದ್ದಾರೆ ಅವರು, ಪುಣ್ಯಾತ್ಮರು. ಒಂದು ವೇಳೆ RCB ಕಪ್ ಗೆದ್ದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಂಭ್ರಮಕ್ಕೆ ಅನುಮತಿಯನ್ನು ಕೊಡಿ ಅಂತೇಳಿ ಜೂನ್ 3ರಂದು ಸಂಜೆ 6 ಗಂಟೆಗೆ ಅನುಮತಿಯನ್ನ ಕೇಳಿ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಪತ್ರವನ್ನ ಬರೆದಿತ್ತು. ಈಗ ಈ ಕ್ರಿಕೆಟ್ ಅಸೋಸಿಯೇಷನ್ನ ಪದಾಧಿಕಾರಿಗಳು ನಮಗೂ ಇದಕ್ಕೂ ಸಂಬಂಧ ಇಲ್ಲ, ಸ್ಟೇಡಿಯಂನ ಗೋಡೆಯ ಒಳಗಡೆ ಮಾತ್ರ ನಮಗೆ, ಹೊರಗಡೆ ಸಂಬಂಧ ಇಲ್ಲ ಅಂತೇಳಿ ಹೈಕೋರ್ಟ್ನಲ್ಲಿ ಪುಂಗಿ ಓದ್ಕೊಂಡು ತಿರುಗಾಡ್ತಾ ಇದ್ದಾರೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ನ ಪದಾಧಿಕಾರಿಗಳು. ಬಟ್ ಜೂನ್ 3ನೇ ತಾರೀಕು ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ನ ಅಸೋಸಿಯೇಷನ್ ಏನು ಪತ್ರವನ್ನು ಬರೆದಿತ್ತು, ಆ ಪತ್ರವನ್ನ ತಿರಸ್ಕಾರ ಮಾಡಿದ್ರು ಕಬ್ಬನ್ ಪಾರ್ಕ್ ಪೊಲೀಸರು. ಏನ್ ಕಾರಣ ಕೊಟ್ಟರು ಅಂತ ಹೇಳಿದ್ರೆ, ಜೂನ್ 4ನೇ ತಾರೀಕು ನಿಮ್ಮ ಕಾರ್ಯಕ್ರಮಕ್ಕೆ ಅನುಮತಿ ಕೊಡಕ್ಕಾಗಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಜೂನ್ 3ರಂದು ಒಂದು ವೇಳೆ RCB ಕಪ್ ಗೆದ್ದರೆ ಅಭಿಮಾನಿಗಳು ರಾತ್ರಿಯಿಡೀ ಸಂಭ್ರಮಾಚರಣೆ ಮಾಡ್ತಾರೆ. ಹೀಗಾಗಿ ಜೂನ್ 3ರಂದು ರಾತ್ರಿಯಿಡೀ ಸೂಕ್ತ ಪೊಲೀಸ್ ಬಂದೋಬಸ್ತ್ ಮಾಡಬೇಕಾಗಿರುತ್ತೆ. ಅದಾದ ಮರುದಿನವೇ ಒಂದು ವೇಳೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಲಕ್ಷಾಂತರ ಅಭಿಮಾನಿಗಳು ಬರಬಹುದು. ಹೀಗಾಗಿ ಬಂದೋಬಸ್ತಿಗೆ ಸಾಕಷ್ಟು ಕಾಲಾವಕಾಶ ಬೇಕಾಗತ್ತೆ ಅಂತೇಳಿ ಕಬ್ಬನ್ ಪಾರ್ಕ್ ಠಾಣೆಯ ಇನ್ಸ್ಪೆಕ್ಟರ್, ಈಗ ಯಾರನ್ನ ಕರ್ನಾಟಕದ ಸಿದ್ದರಾಮಯ್ಯನವರ ಸರ್ಕಾರ ಅಮಾನತ್ತು ಮಾಡ್ತು, ಆ ಠಾಣೆಯ ಇನ್ಸ್ಪೆಕ್ಟರ್ ಗಿರೀಶ್ ಅವರು ಈ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ನ ಪತ್ರಕ್ಕೆ ಉತ್ತರವನ್ನ ಕೊಡ್ತಾರೆ. ಆದ್ರೂ ಬೆಂಗಳೂರು ಪೊಲೀಸರು ಅನುಮತಿಯನ್ನು ಕೊಡಲಿಲ್ಲ, ಕಬ್ಬನ್ ಪಾರ್ಕ್ ಠಾಣೆಯ ಪೊಲೀಸರು ಅನುಮತಿಯನ್ನು ಕೊಡಲಿಲ್ಲ. ಆದ್ರೂ ಕೂಡ ಈ FIR ಕಾಪಿಯಲ್ಲಿದೆ ಏನು ಅಂತ ಹೇಳಿದ್ರೆ, ನಾವು ಅನುಮತಿಯನ್ನು ಕೊಡಲಿಲ್ಲ, ಆದ್ರೂ ಕೂಡ ಏನ್ ಮಾಡಿದ್ರು, RCB ಮತ್ತು DNA ಮ್ಯಾನೇಜ್ಮೆಂಟ್ ಮತ್ತು KSCA ಇವರು ಕಾರ್ಯಕ್ರಮ ನಡೆಸಿದ್ರು. ನಾವು ಅನುಮತಿಯನ್ನು ಕೊಡಲಿಲ್ಲ, ಕೊಡದೇ ಇದ್ರು ಕೂಡ ಕಾರ್ಯಕ್ರಮವನ್ನ ನಡೆಸಿದ್ರು ಅಂತಿದೆ ದೂರಲ್ಲಿ. ನೋಡಿ ಇಲ್ಲಿ ಹೇಳ್ತಾರೆ ಅವರು, ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ದಾಖಲಾದಂಥ FIR, ಈ ದೂರನ್ನು ಕೊಟ್ಟಿದ್ದು ಕಬ್ಬನ್ ಪಾರ್ಕ್ ಠಾಣೆಯ ಇನ್ಸ್ಪೆಕ್ಟರ್ ಆಗಿದ್ದಂತಹ ಗಿರೀಶ್ ಅವರು. ಅವರನ್ನ ಸರ್ಕಾರ ಅಮಾನತು ಮಾಡಿದೆ. ಅವರು ಕೊಟ್ಟಂತ ದೂರಿನಲ್ಲಿ ಏನಿದೆ, ನಮ್ಮ ಸಲಹೆಗೆ ಒಪ್ಪದೆಯೇ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್, DNA ಮ್ಯಾನೇಜ್ಮೆಂಟ್, RCB ಫ್ರಾಂಚೈಸಿಯವರು ಸಮಾನ ಉದ್ದೇಶದಿಂದ ದಿನಾಂಕ 4/6/2025ರಂದು ಸಂಜೆ ಕಾರ್ಯಕ್ರಮವನ್ನ ಮಾಡಲೇಬೇಕಾಗುತ್ತದೆ ಎಂದು ಒತ್ತಾಯ ಮಾಡಿರುತ್ತಾರೆ. ಅಷ್ಟೇ ಅಲ್ಲ, ಜೂನ್ 4ನೇ ತಾರೀಕು ಬೆಳಿಗ್ಗೆ 7 ಗಂಟೆಗೆ RCB ತನ್ನ ಅಧಿಕೃತ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ನಾವು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಜೂನ್ 4ನೇ ತಾರೀಕು ಫಂಕ್ಷನ್ ಮಾಡ್ತಾ ಇದ್ದೀವಿ ದೊಡ್ಡ ಪ್ರಮಾಣದಲ್ಲಿ ಅಂತೇಳಿ ಪೋಸ್ಟರ್ನ ರಿಲೀಸ್ ಮಾಡುತ್ತೆ. ಆ ಪೋಸ್ಟರ್ ವೈರಲ್ ಆಯಿತು. ಅಷ್ಟೇ ಅಲ್ಲ, RCB ಅವರು ಆನ್ಲೈನ್ನಲ್ಲಿ ನೀವು ಬರಬೇಕಾದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಜರ್ಸಿಯನ್ನು ಹಾಕೋ ಬನ್ನಿ ಅಂತೇಳಿ ಆ ಜರ್ಸಿ ಮಾರಾಟ ಮಾಡಲಿಕ್ಕೆ ಒಂದು ಆನ್ಲೈನ್ ಶಾಪ್ ಲಿಂಕನ್ನು ಕೂಡ ಶೇರ್ ಮಾಡಿಬಿಟ್ರು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ. ಸೊ ಪೊಲೀಸರು ಡಿನೈ ಮಾಡಿದ್ರು. ಅಷ್ಟೇ ಅಲ್ಲ, ಪಾಪ ಪೊಲೀಸರ ಕಷ್ಟ ನೋಡಿ. ಏನು ಅಂತ ಹೇಳಿದ್ರೆ, ಈ FIRನಲ್ಲಿ ಹೇಳ್ತಾರೆ ಅವರು, ಈ ದೂರಿನಲ್ಲಿ ಇದೆ ಏನು ಅಂತ ಹೇಳಿದ್ರೆ, 4 ಕಡೆ ಬಂದೋಬಸ್ತ್ ನಾವು ಮಾಡಿದ್ವಿ. ಹಿಂದಿನ ದಿವಸ
ಬೆಂಗಳೂರಿನಾದ್ಯಂತ ಸಂಭ್ರಮಾಚರಣೆ ಒಂದು ಕಡೆ. ಜೂನ್ 4ನೇ ತಾರೀಕು HAL ಏರ್ಪೋರ್ಟಿಗೆ ಬಂದಂತಹ ಆ ಮಹಾನುಭಾವರನ್ನು, RCBಯ ಮಹಾನುಭಾವರನ್ನು ಏನು ಅದ್ಧೂರಿ ಸ್ವಾಗತ ಮಾಡಬೇಕಾಗಿತ್ತು. ಅಲ್ಲಿ ಜನ ಸಂದಣಿ ಇತ್ತು, ಅಲ್ಲಿ ಭದ್ರತೆ ನಿಯೋಜನೆ ಮಾಡಬೇಕಾಗಿತ್ತು. ಇತ್ತ ವಿಧಾನಸೌಧದ ಮುಂಭಾಗದ ಕಾರ್ಯಕ್ರಮ, ಇತ್ತ ತಾಜ್ ವೆಸ್ಟ್ ಎಂಡ್, ಅಲ್ಲೂ ಕೂಡ ಅಭಿಮಾನಿಗಳು ಬಂದಿದ್ರು, ಅಲ್ಲಿ ಭದ್ರತೆ. ಬೇರೆ ಬೇರೆ ಕಡೆಯಿಂದ ನಾವು ಪೊಲೀಸರನ್ನು ಕರೆಸಿದ್ವಿ, ನಾವು ಮಾಡಿದ್ವಿ ಅಂಥೇಳಿ. ಇದು ಪೊಲೀಸರ ಕತೆ. ಈಗ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಅವರು ಮತ್ತು RCB ಅವರು ನಮಗೂ ಇದಕ್ಕೆ ಏನು ಸಂಬಂಧ ಇಲ್ಲ ರೀ, ಚಿನ್ನಸ್ವಾಮಿ ಸ್ಟೇಡಿಯಂನ ಸುತ್ತ ಗೋಡೆ ಏನು ಹಾಕಿದ್ದಾರೆ, ಆ ಗೋಡೆಯ ಒಳಗಡೆ ಮಾತ್ರ ನಾವು, ಗೋಡೆಯ ಹೊರಗೂ ನಮಗೂ ಸಂಬಂಧ ಇಲ್ಲ ಅಂಥೇಳಿ ಪುಂಗಿ ಊದ್ಕೊಂಡು ಕೂತಿದ್ದಾರೆ. ಇವತ್ತು ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ನ ಒಂದಿಷ್ಟು ಪದಾಧಿಕಾರಿ ರಾಜೀನಾಮೆ ನಾಟಕ. ರಾಜೀನಾಮೆಯೇ ಫಸ್ಟ್ ಆಫ್ ಆಲ್ ಇಟ್ ಇಸ್ ಅ ಬೋಗಸ್. ಅದು ದುಡ್ಡು ಮಾಡ್ಲಿಕ್ಕೆ ಹೊರಟಂತವ್ರು ಇವರು, ಅಭಿಮಾನದ ಹೆಸರಲ್ಲಿ ದುಡ್ಡು ಮಾಡ್ಲಿಕ್ಕೆ ಹೊರಟಂತವ್ರು. DK ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ, ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬನ್ನಿ, ಅಲ್ಲಿ ನಾವು ಸಂಭ್ರಮಾಚರಣೆ ಮಾಡೋಣ ಅಂತೇಳಿ. ಯಾಕೆ? DK ಶಿವಕುಮಾರ್ಗೆ ಏನಿತ್ತು ಹಕೀಕತ್? ಇದರಲ್ಲಿ ಏನಿತ್ತು ಹಕೀಕತ್? ಏನಿತ್ತು? ಸೊ ಈ ಪೊಲೀಸರ ಈ ದೂರಿನ ಪ್ರತಿ 6 ಪುಟಗಳ ದೂರಿನ ಪ್ರತಿ ಇದೆಯಲ್ಲ, ಈ ಇನ್ಸ್ಪೆಕ್ಟರ್ ಅವ್ರನ್ನ ಅಮಾನತು ಮಾಡಲಾಗಿದೆ. ದಟ್ ಈಸ್ ಸರ್ಪ್ರೈಸ್. ಯಾರು ನಿರಾಕರಿಸಿದ್ರು ಕಬ್ಬನ್ ಪಾರ್ಕ್. ಆಮೇಲೆ ಅವರು ಹೇಳ್ತಾರಲ್ಲಿ ನೋಡಿ, ಮಾನ್ಯ ಪೊಲೀಸ್ ಆಯುಕ್ತರು, ಹೆಚ್ಚುವರಿ ಪೊಲೀಸ್ ಆಯುಕ್ತರು ಸಂಬಂಧಪಟ್ಟ ಎಲ್ಲ ಪೊಲೀಸ್ ಅಧಿಕಾರಿಗಳನ್ನು ಕಚೇರಿಗೆ ಕರೆಯಿಸಿ ಬಂದೋಬಸ್ತ್ ಬಗ್ಗೆ ಪ್ರತ್ಯೇಕವಾಗಿ ಚರ್ಚಿಸಿ ಸೂಕ್ತ ನಿರ್ದೇಶನಗಳನ್ನು ಅಧಿಕಾರಿಗಳಿಗೆ ನೀಡಿರ್ತಾರೆ. ಯಾರು? ಪೊಲೀಸ್ ಆಯುಕ್ತರು ದಯಾನಂದ್ ಅವರು. ಬಟ್ ಯಾಕೆ KCA ಮತ್ತು RCB ಮತ್ತು DNA ಮ್ಯಾನೇಜ್ಮೆಂಟ್ ಅವರು ವಿದೌಟ್ ಪರ್ಮಿಷನ್ ಹೌ ದೇ ಮೂಡ್ ಆನ್? ಹೇಗೆ? ಸೊ ದಿಸ್ ಇಸ್ ದ ಕಾನ್ಸ್ಪಿರಸಿ. ಹಣ ಮಾಡುವಂಥ ಉದ್ದೇಶದಿಂದ ನಡೆದಂಥ ಕೃತಿ. ಈಗ ನೀವು ಫುಟೇಜ್ ನೋಡಿ, ಅಲ್ಲಿ ಒಂದು ವಿಧಾನಸೌಧದ ಎದುರುಗಡೆ ಇದಾಗಿದ್ದು ಇದು. ಸೊ ರಾಜಕಾರಣಿ ಜಮೀರ್ ಅಹಮದ್ ಖಾನ್ ಮಗ, ಅವನೆಲ್ಲೋ ಹಿಂದ್ಗಡೆ ಕುರ್ಚಿಯಲ್ಲಿ ಕೂತಿರ್ತಾನೆ ಪುಣ್ಯಾತ್ಮ. ಅವನನ್ನು ಕರೆಸಿ ಜಮೀರ್ ಅಹಮದ್ ಖಾನ್ DK ಶಿವಕುಮಾರ್ ಪಕ್ಕದಲ್ಲಿ ಅಲ್ಲಿ ಹಿಂದ್ಗಡೆ ಇನ್ನೊಂದು ಕುರ್ಚಿ ಇರುತ್ತೆ, ಅಲ್ಲಿ ಬಂದು ಕೂರಿಸ್ತಾರೆ. ಏನು ಜಮೀರ್ ಅಹಮದ್ ಖಾನ್ ಮಗ, ಈ ರಾಜ್ಯ ಕಂಡಂತಹ ಮಹಾನುಭಾವ, ಮಹಾನ್ ವ್ಯಕ್ತಿ, ಸಿದ್ದರಾಮಯ್ಯನವರ ಮೊಮ್ಮಗ, ಈ ರಾಜ್ಯ ಕಂಡಂತಹ ಅತ್ಯಂತ ಶ್ರೇಷ್ಠ ಘನತೆವೆತ್ತ ಪರಮೋಚ್ಚ ಸಾಂವಿಧಾನಿಕ ವ್ಯಕ್ತಿ ಕರೆಸಿ ಕೂರಿಸಿದ್ದಾರೆ ವಿಧಾನಸೌಧದ ಮೆಟ್ಟಿಲಲ್ಲಿ. ನಾಚಿಗೆ ಮಾನ ಮರ್ಯಾದೆ ಇಲ್ಲದೆ ಕಾಂಗ್ರೆಸ್ನ ಪುಡಾರಿಗಳು, ಅಯೋಗ್ಯರು, ಪ್ಯೂರ್ಲಿ ಕಾಂಗ್ರೆಸ್ನ ಪುಡಾರಿಗಳ ಪ್ರೋಗ್ರಾಮ್ ಇದ್ದಂಗಿತ್ತದು. ಪ್ಯೂರ್ಲಿ ಜಮೀರ್ ಅಹಮದ್ ಖಾನ್ ಮಗನಿಗೆ ಏನ್ರಿ ಹಕೀಕತ್ತು? ವಿಧಾನಸೌಧದ ಮೆಟ್ಟಿಲಲ್ಲಿ ಅದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಕೂತ್ಕೊಳ್ಳಿಕ್ಕೆ ಯಾರ್ರೀ ಜಮೀರ್ ಅಹಮದ್ ಖಾನ್ ಮಗ? ಸಿದ್ದರಾಮಯ್ಯನ ಮೊಮ್ಮಗನಿಗೆ ಏನು? ಆ ಸಿದ್ದರಾಮಯ್ಯನವರ ಮೊಮ್ಮಗನನ್ನ ರಾಜ್ಯಪಾಲರ ಹತ್ರ ಕರ್ಕೊಂಡೋಗಿ ಅಲ್ಲಿ ಕಾಂಗ್ರೆಸ್ನ ಮಹಿಳಾ ನಾಯಕಿಯೊಬ್ರು ಸೆಲ್ಫಿ ಫೋಸ್ ಕೊಡ್ತಾ ಇದ್ರು. ಏನ್ ಹಕೀಕತ್ತು? ಸಾಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ರಾಜ್ಯಪಾಲರು ಒಂದು ಕಾರ್ಯಕ್ರಮದಲ್ಲಿ ಅಟೆಂಡ್ ಆಗಿದ್ದಾರೆ, ಪಕ್ಕದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ, ಅಧಿಕೃತವಾಗಿ ಸರ್ಕಾರ ಆಯೋಜನೆ ಮಾಡ್ತಿರುವಂತಹ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೂ ಸಿದ್ದರಾಮಯ್ಯನವರ ಮೊಮ್ಮಗನಿಗೂ ಎಲ್ಲಷ್ಟು ಲಿಂಕ್ ಇಲ್ಲ, ಜಮೀರ್ ಅಹಮದ್ ಖಾನ್ ಮಗನಿಗೂ ಈ ಕಾರ್ಯಕ್ರಮಕ್ಕೆ ಎಲ್ಲಷ್ಟು ಲಿಂಕ್ ಇಲ್ಲ ಅಂತ ಹೇಳಿದ್ರೆ ಅವು ಯಾಕೆ ಬರಬೇಕಿತ್ತು? ಯಾಕೆ ಬಂದ್ರು? ಯಾರು ಅಲೋ ಮಾಡಿದ್ಯಾರು? ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, MLAಗಳು ಕೂತಿದ್ದಂತಹ ಸಾಲಿನಲ್ಲಿ ಸಿದ್ದರಾಮಯ್ಯನವರ ಮೊಮ್ಮಗನಿಗೆ ಕೂರ್ಲಿಕ್ಕೆ ಏನು ಅಧಿಕಾರ ಇತ್ತು? ಏನು ನೈತಿಕತೆ ಇತ್ತು? ಯಾಕೆ ಬಂದಿದ್ದು? ನಾಚಿಗೆ ಮಾನ, ಬರೀ ತಿರ್ಪೇಶೋಕಿಗಳು ಮತ್ತೆ ಬಟ್ಟಂಗಿತನ. ಸಿದ್ದರಾಮಯ್ಯನವರ ಸುತ್ತುವರೆದಿರ್ತಕ್ಕಂತಹ ಬಟ್ಟಂಗಿಗಳು ಮತ್ತೆ ಅಯೋಗ್ಯರು, ಇನ್ಕ್ಲೂಡ್ ಮಿಸ್ಟರ್ ಗೋವಿಂದರಾಜು. ಏನು ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ತೆಗೆದುಹಾಕಿದ್ದಾರೆ? ಏನು ದೊಡ್ಡ ವಿಷಯ? ಇಡೀ ಅರೆಸ್ಟ್, ಯಾರಾದ್ರೂ ಅರೆಸ್ಟ್ ಮಾಡಿದ್ರ ಗೋವಿಂದರಾಜುನ? FIR ಆಯ್ತಾ ಗೋವಿಂದರಾಜು ಮೇಲೆ? ಬಿಕಾಸ್ ಈ ವಾಸ್ ದಿ ಮೀಡಿಯೇಟರ್, ಈ ಇಡೀ ಟ್ರಾಜಿಡಿಯ ಮೀಡಿಯೇಟರೇ ಆತ. FIR ಆಯ್ತಾ ಆತನ ಮೇಲೆ? ಆತನನ್ನು ಅರೆಸ್ಟ್ ಮಾಡಿದ್ರ? ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ತೆಗೆದಾಕ ನಾಳೆ ಮಾಡ್ಬೋದಪ್ಪ, ರಿವೋಕ್ ಮಾಡಿ ಬಾಪ್ಪ ನೀನು, ಸಾರಿ ಬೇಜಾರು ಮಾಡ್ಕೋಬೇಡ ಅಂತ ಕೇಳಿ ಇದೇ ಸಿದ್ದರಾಮಯ್ಯ ಕರ್ಕೊ ಬರ್ಬೋದು.
ನಾಚಿಗೆ ಮಾನ ಮರ್ಯಾದೆ ಇಲ್ಲ, ಸಾರ್ವಜನಿಕ ಭಯ ಇಲ್ಲ. ಡಿ ಕೆ ಶಿವಕುಮಾರ್ಗೆ ಯಾಕೆ ಬೇಕಿತ್ತು ಈ ಹಕೀಕತ್ತು? ಈ ಶಾಪ ತಟ್ಟಬೇಕು, ಇವರಿಗೆ ಶಾಪ ತಟ್ಟಬೇಕು. ಮಂತ್ರಿಗಳ ಮಕ್ಕಳು, ಶಾಸಕರ ಮಕ್ಕಳು ಹೋಗಿ ವಿರಾಟ್ ಕೊಹ್ಲಿ ಜೊತೆ ಫೋಟೋ ತೆಗೆಸ್ಕೊಳ್ಳಕ್ಕೆ ಇವ್ರು ಯಾರೇ ಇವರು? ಅಲ್ಲಿ ಸಾವಿರಾರು ಲಕ್ಷಾಂತರ ಜನ ಅಭಿಮಾನಿಗಳು ಬೀದಿಯಲ್ಲಿ ಬಿದ್ಕೊಂಡು ಸಾಯ್ತಾ ಇದ್ದಾಗ ಇವ್ರಿಗೆ ಏನಕ್ಕೆ ಬೇಕಿತ್ತಿವೆಲ್ಲ? ಹೂ ಅಲೋಡ್ ಬೈ ಬ್ರೇಕಿಂಗ್ ದ ಪ್ರೋಟೋಕಾಲ್? ಒಂದು ಪ್ರೋಟೋಕಾಲ್ ಅಂತ ಇರುತ್ತಲ್ವಾ, ಅದನ್ನು ಬ್ರೇಕ್ ಮಾಡಿ ಯಾರು ಅಲೋ ಮಾಡಿದ್ದು? ಸಿದ್ದರಾಮಯ್ಯನವರ ಮೊಮ್ಮಗನ ಮೇಲೆ FIR ಆಗಬೇಕು. ಆ ಜಮೀರ್ ಅಹಮದ್ ಖಾನ್ ಮಗ ಇದಾನಲ್ಲ, ಆತ ಬಂದು ಹೇಗೆ ಕೂತ ಅಂತೇಳಿ ಅದ್ರ ಮೇಲೂ ಇನ್ವೆಸ್ಟಿಗೇಷನ್ ಆಗಬೇಕು. ಇನ್ನು ಕೆಲವು MLAಗಳ ಮಕ್ಕಳು ಬಂದು ವಿರಾಟ್ ಕೊಹ್ಲಿ ಹತ್ರ ಫೋಟೋ ತೆಗೆಸ್ಕೊಂಡ್ರು ವಿಧಾನಸೌಧದ, ಅದು ಸರ್ಕಾರಿ ಕಾರ್ಯಕ್ರಮದಲ್ಲಿ. ಹೇಗೆ ಬಂದ್ರು ಅವರು? ಸಂಬಂಧಪಡದಂತಹ ಕಾಂಗ್ರೆಸ್ನ ಕೆಲವು ಪುಡಾರಿಗಳು ಬಂದು ಫೋಟೋ ತೆಗೆಸ್ಕೊತಾ ಇದ್ರು, ಶೋ ಕೊಡ್ತಾ ಇದ್ರು. ಹೇಗೆ ಬಂದ್ರು ಸರ್ಕಾರಿ ಕಾರ್ಯಕ್ರಮಕ್ಕೆ ವಿದೌಟ್ ಎನಿ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್? ನಾಚಿಗೆ ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಪಕ್ಕಾ ಕಾಂಗ್ರೆಸ್ ಪ್ರೋಗ್ರಾಮ್ ಅಲ್ಲಿ ಅವ್ರು ಏನು, ಏಯ್ ನೀನು ಅಲ್ಲಿ ಕೂತ್ಕೋ, ಇಲ್ಲಿ ಕೂತ್ಕೋ, ಅಲ್ಲೋಗೋ, ಏಯ್ ಕೆಳಗಿಳಿ, ಈ ತರ ಆವಾಜ್ ಇಟ್ಕೊಂಡು ಪ್ರೋಗ್ರಾಮ್ ನಡೆಸಿದ್ದು ಮೊನ್ನೆ ಡಿ ಕೆ ಶಿವಕುಮಾರ್. ಯಾವಾಗ ಸನ್ಮಾನ ಮಾಡಿದ್ರು, ಯಾವಾಗ ಪೇಟ ಹಾಕಿದ್ರು, ಯಾವಾಗ ಮಾಲೆ ಹಾಕಿದ್ರು ಗೊತ್ತೇ ಆಗ್ಲಿಲ್ಲ. ಅವ್ರು ಹೆಂಗೋದ್ರು ಅಂತಾನು ಗೊತ್ತಾಗ್ಲಿಲ್ಲ. RCB ಆಟಗಾರರು ಗೊತ್ತೇ ಆಗ್ಲಿಲ್ಲ. ಸಂತೆ ತರ ನಡೀತು ಕಾರ್ಯಕ್ರಮ. ಸೊ ತಲೆ ಉರುಳಬೇಕು, ಶಾಪ ತಟ್ಟಬೇಕು. ಈ 11 ಜನ ಬಲಿಯಾದ್ರಲ್ಲ ಪಾಪ ಜೀವಗಳು, ಅವರ ಆತ್ಮಗಳಿದೆಯಲ್ಲ, ನಿಮ್ಮನ್ನ ಜೀವಮಾನ ಇಡೀ ನಿಮ್ಮನ್ನ ಕಾಡಬೇಕು, ನಿಮ್ಮನ್ನ ಹಿಂಡಬೇಕು. ಆ ಶಾಪಕ್ಕೆ ನೀವು ಬಲಿಯಾಗಿ ನರಳಬೇಕು. ಆಗ ಗೊತ್ತಾಗುತ್ತೆ ನಿಮಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.